ಶಾಂತಿ ಓಂ ಶಾಂತಿ. ಯೋಗಿಕ ಅಭ್ಯಾಸಗಳ ಪ್ರಾರಂಭ. ಯೋಗಾಸನಗಳ ಅಭ್ಯಾಸಕ್ಕೆ ಪೂರ್ವ ಸಿದ್ಧತೆಯಾಗಿ ಮೊದಲು ಉಸಿರಾಟದ ಅಭ್ಯಾಸಗಳು, ಮೊದಲು ನಿಂತು ಮಾಡುವಂತಹ ಉಸಿರಾಟದ ಅಭ್ಯಾಸಗಳು. ಈಗ ನಿಂತು ಮಾಡತಕ್ಕಂತಹ ಉಸಿರಾಟದ ಅಭ್ಯಾಸಗಳಲ್ಲಿ ಮೊದಲನೇದಾಗಿ ನೇರವಾಗಿ ನಿಂತುಕೊಂಡು ಆಳವಾಗಿ 4-5 ಬಾರಿ ಉಸಿರಾಟ ಮಾಡುವಂತಹ ಅಭ್ಯಾಸ. ಸ್ಟ್ಯಾಂಡಿಂಗ್ ಪೋಸ್ಚರ್, ನಿಂತುಕೊಳ್ಳುವ ಸ್ಥಿತಿಗೆ ಬನ್ನಿ. ನಿಂತಲ್ಲಿಯೇ 5-6 ಬಾರಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ಆಳವಾಗಿ ಉಸಿರನ್ನು ಬಿಡಿ. ಅಭ್ಯಾಸದುದ್ದಕ್ಕೂ ಮನಸ್ಸು ಶಾಂತವಾಗಿರಬೇಕು, ಮುಖ ಪ್ರಸನ್ನವಾಗಿರಬೇಕು, ದೇಹದಲ್ಲಿ ಯಾವುದೇ ಬಿಗಿತ, ಒತ್ತಡಗಳು, ಬಂಧನಗಳಿರಬಾರದು. ಅಭ್ಯಾಸದುದ್ದಕ್ಕೂ ಸಹ ನಾನು ಚೈತನ್ಯ ಆತ್ಮ ಜ್ಯೋತಿಯಾಗಿದ್ದೇನೆ, ಭಗವಂತನ ಪ್ರೀತಿಯ ಮಗುವಾಗಿದ್ದೇನೆ ಎಂಬ ಸ್ಮೃತಿ ಇರಬೇಕು. ಹಾಗೂ ಉಸಿರಾಟದ ಬಗ್ಗೆ ಪೂರ್ಣ ಗಮನವಿರಲಿ. ಈಗ ನಿಂತಲ್ಲಿಯೇ 4-5 ಬಾರಿ ಆಳವಾದ ಉಸಿರಾಟ ಮಾಡಿ ಭಗವಂತನ ಸ್ಮೃತಿಯೊಂದಿಗೆ. ಈಗ ಉಸಿರಾಟದ ಅಭ್ಯಾಸಗಳಲ್ಲಿ ಎರಡನೆಯದು, ಕೈಗಳನ್ನ ಒಳಕ್ಕೂ ಮತ್ತು ಹೊರಕ್ಕೂ ಚಾಚುತ್ತಾ ಉಸಿರಾಟ ಮಾಡುವ ಅಭ್ಯಾಸ. ಈ ಉಸಿರಾಟದ ಅಭ್ಯಾಸಗಳಲ್ಲಿ ನಮ್ಮ ದೇಹದ ಚಲನೆಗೂ ಹಾಗೂ ಉಸಿರಾಟಕ್ಕೂ ಪರಸ್ಪರ ಪೂರ್ಣವಾದ ಹೊಂದಾಣಿಕೆ ಇರಬೇಕು. ಈಗ ಅಭ್ಯಾಸ ಪ್ರಾರಂಭ. ಕೈಗಳನ್ನು ಮುಂದೆ ಚಾಚಿ, ಕೈಗಳನ್ನ ಒಳಕ್ಕೂ ಮತ್ತು ಹೊರಕ್ಕೂ ಚಾಚುತ್ತಾ ಉಸಿರಾಟ ಮಾಡುವ ಅಭ್ಯಾಸ. ಬ್ರೀತ್ ಇನ್ ಅಂತ ಹೇಳಿದಾಗ ಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಕೈಗಳನ್ನು ಅಗಲಿಸಬೇಕು. ಬ್ರೀತ್ ಔಟ್ ಅಂತ ಹೇಳಿದಾಗ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಕೈಗಳನ್ನು ಜೋಡಿಸಬೇಕು. ಉಸಿರಾಟಕ್ಕೂ ಮತ್ತು ದೇಹದ ಚಲನೆಗೂ ಪೂರ್ಣ ಹೊಂದಾಣಿಕೆ ಇರಲಿ. ಅಭ್ಯಾಸ ಪ್ರಾರಂಭ. ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ ರೇಚಕ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಬಿಡಿ. ಕಣ್ಮುಚ್ಚಿ 10 ಸೆಕೆಂಡ್ಗಳವರೆಗೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಹಾಗೂ ಉಸಿರಾಟದ ನಿಧಾನಗತಿಯನ್ನ ಅಂತಃಪ್ರಜ್ಞೆಯಿಂದ ಗಮನಿಸಿ. ಮನಸ್ಸಿನಲ್ಲಿ ಸ್ವಸ್ಮೃತಿ ಅರ್ಥಾತ್ ನಾನು ಆತ್ಮ ಜ್ಯೋತಿ ಎಂಬ ಸತ್ಯ ಸ್ಮೃತಿ ಇರಲಿ ಹಾಗೂ ವಿಶ್ವಪಿತ ಸರ್ವ ಆತ್ಮರ ತಂದೆ ಭಗವಂತನ ಸ್ಮೃತಿ ಇರಲಿ. ಈಗ ಉಸಿರಾಟದ ಅಭ್ಯಾಸಗಳಲ್ಲಿ ಮೂರನೆಯದು, ಗುಲ್ಫಗಳನ್ನು ಚಾಚುತ್ತಾ ಉಸಿರಾಟ ಮಾಡುವ ಅಭ್ಯಾಸ. ಈ ಅಭ್ಯಾಸದಲ್ಲಿ ನಿಧಾನವಾಗಿ ಕೈಗಳನ್ನು ಎತ್ತುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು ಹಾಗೂ ಕಾಲ ಬೆರಳುಗಳು ತುದಿಗೆ ನಿಲ್ಲಬೇಕು. ಹಿಮ್ಮಡಗಳನ್ನು ಸಹ ಎತ್ತಬೇಕು. ಬ್ರೀತ್ ಔಟ್ ಅಂತ ಹೇಳಿದಾಗ ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಇಳಿಸಬೇಕು ಹಾಗೂ ಹಿಂಬಡಗಳನ್ನು ಇಳಿಸಬೇಕು. ಅಭ್ಯಾಸ ಪ್ರಾರಂಭ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ ರೇಚಕ
ರಿಲ್ಯಾಕ್ಸ್. ಕೈಗಳನ್ನು ನಿಧಾನ ಕೆಳಗಡೆ ಇಳಿಸಿ, ಹಿಂಬಡಗಳನ್ನು ಇಳಿಸಿ 10 ಸೆಕೆಂಡ್ಗಳವರೆಗೆ ಕಣ್ಮುಚ್ಚಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಹಾಗೂ ಉಸಿರಾಟವನ್ನ ಗಮನಿಸಿ. ಈ ಉಸಿರಾಟದ ಅಭ್ಯಾಸಗಳಿಂದ ನಿಮ್ಮ ಉಸಿರಾಟದ ಎಲ್ಲ ಬದಲಾವಣೆಗಳನ್ನು ಅಂತಃಪ್ರಜ್ಞೆಯಿಂದ ಗಮನಿಸಿ. ಈಗ ಉಸಿರಾಟದ ಅಭ್ಯಾಸಗಳಲ್ಲಿ 4ನೆಯದು ಕೈಗಳನ್ನು ಮುಂದೆ ಚಾಚುತ್ತಾ ಉಸಿರಾಟ ಮಾಡುವ ಅಭ್ಯಾಸ. ಕೈಗಳನ್ನು ಹೆಣೆದು ಎದೆ ಮೇಲಿಟ್ಕೊಳ್ಳಿ. ಬ್ರೀತ್ ಇನ್ ಅಂತ ಹೇಳಿದಾಗ ನಿಮ್ಮ ಕೈಗಳನ್ನ ಉಸಿರನ್ನ ತೆಗೆದುಕೊಳ್ಳುತ್ತಾ ಮುಂದೆ ಚಾಚಬೇಕು. ಬ್ರೀತ್ ಔಟ್ ಅಂತ ಹೇಳಿದಾಗ ನಿಧಾನವಾಗಿ ಮತ್ತೆ ಕೈಗಳನ್ನ ಉಸಿರನ್ನ ಬಿಡುತ್ತಾ ಎದೆ ಮೇಲೆ ತನ್ನಿ. ತೋಳುಗಳು ಅಕ್ಕಬಕ್ಕಕ್ಕೆ ಫ್ರೀ ಆಗಿರಬೇಕು, ಹಗುರವಾಗಿ ಬಿಟ್ಟಿರಬೇಕು. ಅಭ್ಯಾಸ ಪ್ರಾರಂಭ. ಬ್ರೀದಿಂಗ್, ಬ್ರೀತ್ ಔಟ್, ಪೂರಕ ರೇಚಕ. ಬ್ರೀದಿಂಗ್, ಬ್ರೀತ್ ಔಟ್. ಈಗ ನಿಮ್ಮ ಹಣೆಯ ನೇರಕ್ಕೆ ಕೈಗಳನ್ನು ಚಾಚುವಂತ ಅಭ್ಯಾಸ. ಹಣೆಯ ನೇರಕ್ಕೆ. ಬ್ರೀದಿಂಗ್, ಬ್ರೀತ್ ಔಟ್, ಬ್ರೀದಿಂಗ್, ಬ್ರೀತ್ ಔಟ್. ಪೂರಕ ರೇಚಕ. ಈಗ ನಿಮ್ಮ ಶಿರಸ್ಸಿನ ನೇರಕ್ಕೆ ಕೈಗಳನ್ನು ಚಾಚುವಂತಹದ್ದು. ಶಿರಸ್ಸಿನ ನೇರಕ್ಕೆ. ಬ್ರೀದಿಂಗ್, ಬ್ರೀತ್ ಔಟ್, ಪೂರಕ ರೇಚಕ. ಪೂರಕ ರೇಚಕ. ರಿಲ್ಯಾಕ್ಸ್. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಬಿಡಿ. 10 ಸೆಕೆಂಡ್ಗಳವರೆಗೆ ಕಣ್ಮುಚ್ಚಿ ನಿಮ್ಮ ಉಸಿರಾಟವನ್ನ ಹಾಗೂ ಮನಸ್ಸಿನ ಸ್ಥಿತಿಯನ್ನ ಗಮನಿಸಿ. ಅಭ್ಯಾಸದುದ್ದಕ್ಕೂ ನಾನು ಚೈತನ್ಯ ಆತ್ಮಜ್ಯೋತಿಯಾಗಿದ್ದೇನೆ, ಭಗವಂತನ ಪ್ರೀತಿಯ ಮಗುವಾಗಿದ್ದೇನೆ ಎಂಬ ಸತ್ಯ ಸ್ಮೃತಿಯೊಂದಿಗೆ ಅಭ್ಯಾಸ ಮುಂದುವರೆಯಲಿ. ಈಗ ಕುಳಿತು ಮಾಡುವಂತಹ ಉಸಿರಾಟದ ಅಭ್ಯಾಸಗಳು. ಸಿಟ್ಟಿಂಗ್ ಪೋಸ್ಚರ್. ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಹಿಂಬಡಗಳ ಮೇಲೆ ಸಹಜವಾಗಿ ಕುಳಿತುಕೊಳ್ಬೇಕು. ಈ ಉಸಿರಾಟದ ಎಲ್ಲ ಅಭ್ಯಾಸಗಳಲ್ಲಿಯೂ ಸಹ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಬೇಕು ಹಾಗೂ ಪೂರ್ಣವಾಗಿ ಉಸಿರನ್ನು ಬಿಡಬೇಕು. ಈಗ ಕುಳಿತು ಮಾಡತಕ್ಕಂಥ ಉಸಿರಾಟದ ಅಭ್ಯಾಸಗಳಲ್ಲಿ ಮೊದಲನೆಯದು ಶಶಂಕಾಸನದಲ್ಲಿ ಉಸಿರಾಟ. ಹಿಂಬಡಗಳ ಮೇಲೆ ಸಹಜವಾಗಿ ಕುಳಿತುಕೊಳ್ಳಿ. ಕೈಗಳನ್ನು ಹಿಂದೆ ಕಟ್ಟಿ ಬಲಗೈನಿಂದ ಎಡಗೈನ ಮಣಿಕಟ್ಟನ್ನು ಹಿಡ್ಕೊಳ್ಳಿ. ಬ್ರೀತ್ ಇನ್ ಅಂತ ಹೇಳಿದಾಗ ಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಬ್ರೀತ್ ಔಟ್ ಅಂತ ಹೇಳಿದಾಗ ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಮತ್ತೆ ಬ್ರೀತ್ ಇನ್ ಅಂತ ಹೇಳಿದಾಗ ಉಸಿರನ್ನ ತೆಗೆದುಕೊಳ್ತಾ ಮೇಲೆದ್ದು ಬರಬೇಕು. ಮತ್ತೆ ಬ್ರೀತ್ ಔಟ್ ಅಂತ ಹೇಳಿದಾಗ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಮುಂದೆ ಬಾಗಿ. ಅಭ್ಯಾಸ ಪ್ರಾರಂಭ. ಬ್ರೀದಿಂಗ್, ಬ್ರೀತ್ ಔಟ್, ಬ್ರೀದಿಂಗ್, ಬ್ರೀತ್ ಔಟ್. ಪೂರಕ ರೇಚಕ. ಬ್ರೀದಿಂಗ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಕೈಗಳನ್ನು ಮುಂದೆ ಚಾಚಿ ಹಣೆಯನ್ನು ನೆಲದ ಮೇಲಿಟ್ಟು ಸಹಜವಾದ ಉಸಿರಾಟದೊಂದಿಗೆ
ಅಂತಃಪ್ರಜ್ಞೆಯಿಂದ ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಹಾಗೂ ಉಸಿರಾಟದ ಗತಿಯನ್ನ ಅಂತಃಪ್ರಜ್ಞೆಯಿಂದ ಗಮನಿಸಿ. ಈಗ ಹುಲಿಯ ಉಸಿರಾಟ. ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಈ ಹುಲಿಯ ಉಸಿರಾಟದಲ್ಲಿ ನಿಮ್ಮ ಮೊಣಕಾಲಿಂದ ಮೊಣಕಾಲಿಗೆ ನಿಮ್ಮ ಕೈಯಿಂದ 1 ಮೊಳ ಅಳತೆ ತೆಗೆದುಕೊಳ್ಬೇಕು, ಹಾಗೂ ನಿಮ್ಮ ಮೊಣಕಾಲಿಂದ ಮುಂದೆ ನಿಮ್ಮ ಕೈಯಿಂದ 1 ಮೊಳ ಅಳತೆ ತೆಗೆದುಕೊಳ್ಳಿ. ಕೈಗಳು ಹಾಗೂ ಕಾಲುಗಳು ಕಂಬದೋಪಾದಿಯಲ್ಲಿರಲಿ. ಬ್ರೀತ್ ಇನ್ ಅಂತ ಹೇಳಿದಾಗ ಉಸಿರನ್ನ ತೆಗೆದುಕೊಳ್ಳುತ್ತಾ ಕತ್ತನ್ನ ಪೂರ್ಣವಾಗಿ ಹಿಂದೆ ಮಾಡಿ ಹಾಗೂ ಬೆನ್ನನ್ನ ಬೆಂಡಾಗಿಸಬೇಕು. ಬ್ರೀತ್ ಔಟ್ ಅಂತ ಹೇಳಿದಾಗ ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ್ನು ಪೂರ್ಣ ಮುಂದೆ ಮಾಡಿ ಗದ್ದವನ್ನ ಗಂಟಲಿಗೆ ತಾಗಿಸುವ ಪ್ರಯತ್ನ ಹಾಗೂ ಬೆನ್ನನ್ನ ಹಿಗ್ಗಿಸಬೇಕು. ಅಭ್ಯಾಸ ಪ್ರಾರಂಭ. ಹುಲಿಯ ಉಸಿರಾಟ. ಬ್ರೀದಿಂಗ್, ಬ್ರೀತ್ ಔಟ್, ಬ್ರೀದಿಂಗ್, ಬ್ರೀತ್ ಔಟ್. ಪೂರಕ, ರೇಚಕ. ಬ್ರೀದಿಂಗ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಮಂಡಿಗಳನ್ನು ಜೋಡಿಸಿ ಹಿಂಬಡಗಳ ಮೇಲೆ ಕುಳಿತುಕೊಳ್ಳಿ. ಕೈಗಳನ್ನು ಮುಂದೆ ಚಾಚಿ ಹಣೆಯನ್ನ ನೆಲದ ಮೇಲಿಟ್ಟು ಸಹಜವಾಗಿ ಉಸಿರಾಟ ಮಾಡಿ ಅಂತಃಪ್ರಜ್ಞೆಯಿಂದ ನಿಮ್ಮ ಉಸಿರಾಟವನ್ನು ಗಮನಿಸಿ. ಈಗ ಡಾಗ್ ಬ್ರೀತಿಂಗ್, ನಾಯಿಯ ಉಸಿರಾಟ. ನಿಮ್ಮ ಮೊಣಕಾಲುಗಳ ಪಕ್ಕಕ್ಕೆ ಹಸ್ತಗಳನ್ನು ಭದ್ರವಾಗಿ ಒತ್ತಿ ಹಿಡಿಯಿರಿ. ಎಲ್ಲ ಬೆರಳುಗಳು ಸಹ ಮುಮ್ಮುಖವಾಗಿರಲಿ. ನಾಲಿಗೆಯನ್ನು ಪೂರ್ಣ ಹೊರಚಾಚಬೇಕು. ವೇಗವಾದ ಉಸಿರಾಟ ಬಾಯಿಯ ಮೂಲಕ. ಪ್ರತಿ ಬಾರಿಯೂ ಸಹ ಉಸಿರನ್ನು ತೆಗೆದುಕೊಂಡಾಗ ಹಾಗೂ ಉಸಿರನ್ನು ಬಿಟ್ಟಾಗ ನಿಮ್ಮ ಹೊಟ್ಟೆಯ ಭಾಗ ಹಿಂದಕ್ಕೂ ಹಾಗೂ ಮುಂದಕ್ಕೂ ಕ್ಲಾಪ್ ಆಗ್ತಾ ಇರಬೇಕು, ಅರ್ಥಾತ್ ಮೂಮೆಂಟ್ಸ್ ಆಗ್ತಾ ಇರಬೇಕು. ದೇಹವನ್ನು ಅಲುಗಾಡಿಸಬಾರದು. ಅಭ್ಯಾಸ ಪ್ರಾರಂಭ. ನಾಲಿಗೆಯನ್ನು ಪೂರ್ಣ ಹೊರಚಾಚಿ. ಸ್ಟಾರ್ಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕೈಗಳನ್ನು ಮುಂದೆ ಚಾಚಿ ಹಣೆಯನ್ನು ನೆಲದ ಮೇಲಿಟ್ಟು ಸಹಜವಾಗಿ ಉಸಿರಾಟ ಮಾಡಿ. ಈ ಉಸಿರಾಟದ ಎಲ್ಲ ಅಭ್ಯಾಸಗಳಿಂದ ನಮ್ಮ ಉಸಿರಾಟದ ಎಲ್ಲ ನ್ಯೂನತೆಗಳನ್ನ ಅಥವಾ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯ. ಆಳವಾದ ಉಸಿರಾಟದ ಅಭ್ಯಾಸದೊಂದಿಗೆ ನಮ್ಮ ದೇಹಕ್ಕೆ ಪೂರ್ಣವಾಗಿ ಆಮ್ಲಜನಕ ಪೂರೈಕೆಯಾಗುವ ಕಾರಣ ರೋಗ ನಿರೋಧಕ ಶಕ್ತಿಯನ್ನ ಹಾಗೂ ಉಸಿರಾಟದ ಎಲ್ಲ ದುರ್ಬಲತೆಗಳನ್ನ ನಿವಾರಿಸಿಕೊಳ್ಳಲು ಸಾಧ್ಯ. ಈಗ ನಿಧಾನವಾಗಿ ಮೇಲೆ ಬನ್ನಿ. ರಿಲ್ಯಾಕ್ಸ್ ಇನ್ ಸಿಟ್ಟಿಂಗ್ ಪೋಸ್ಚರ್. ಕಾಲುಗಳನ್ನು ಮುಂದೆ ಚಾಚಿ, ಕೈಗಳನ್ನು ಹಿಂದೆ ಚಾಚಿ, ಕೈ ಕಾಲುಗಳನ್ನು ಸ್ವಲ್ಪ ಅಲುಗಾಡಿಸಿ ಹಗುರವಾಗಿ ಕುಳಿತುಕೊಳ್ಳಿ ಸಹಜ ಉಸಿರಾಟದೊಂದಿಗೆ. ಉಸಿರಾಟದ ಅಭ್ಯಾಸಗಳ ನಂತರ ಶಿಥಲೀಕರಣ ವ್ಯಾಯಾಮಗಳ ಅಭ್ಯಾಸ. ಈಗ ಸ್ಟ್ಯಾಂಡಿಂಗ್ ಪೋಸ್ಚರ್, ನಿಂತುಕೊಳ್ಳುವ ಸ್ಥಿತಿಗೆ ಬನ್ನಿ. ಶಿಥಲೀಕರಣ ವ್ಯಾಯಾಮಗಳಲ್ಲಿ ಮೊದಲನೆಯದು ಜಾಗಿಂಗ್. ಜಾಗಿಂಗ್ನಲ್ಲಿ ಮುಖ್ಯವಾಗಿ 3 ವಿಧ: ಹಿಮ್ಮುಖ ಕುಣಿತ, ಮುಮ್ಮುಖ ಕುಣಿತ ಹಾಗೂ ಪಾರ್ಶ್ವ ಕುಣಿತ. ಜಾಗಿಂಗ್ ಅನ್ನು ಅಭ್ಯಾಸ ಮಾಡುವಾಗ ಮೊದಲು ನಿಮ್ಮ ಕೈಗಳನ್ನು ಮುಷ್ಟಿ ಕಟ್ಟಿ ಎದೆ ಮೇಲಿಟ್ಕೊಳ್ಬೇಕು. ಸ್ಟಾರ್ಟ್ ಅಂತ ಹೇಳಿದಾಗ ನಿಧಾನವಾಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು. ಆನಂತರ ವೇಗವನ್ನು ಹೆಚ್ಚಿಸಿಕೊಳ್ಬೇಕು.
ಹಿಮ್ಮುಖ ಕುಣಿತ ಅಂತ ಹೇಳಿದಾಗ ವೇಗವನ್ನು ಹೆಚ್ಚಿಸಿಕೊಂಡಾಗ ನಿಮ್ಮ ಹಿಂಬಡಗಳು ಪೃಷ್ಠಭಾಗಕ್ಕೆ ತಾಗುವಷ್ಟು ವೇಗವನ್ನು ಹೆಚ್ಚಿಸಿಕೊಳ್ಬೇಕು, ವೇಗವಾಗಿ ಕುಣಿಬೇಕು. ಮುಮ್ಮುಖ ಕುಣಿತ ಅಂತ ಹೇಳಿದಾಗ ತೊಡೆಯ ಭಾಗವು ಎದೆಗೆ ತಾಗುವಂತೆ ಕುಣಿಯಬೇಕು. ಮೊದಲು ನಿಧಾನ ಸ್ಟಾರ್ಟ್ ಮಾಡಿ ಆಮೇಲೆ ವೇಗ ಹೆಚ್ಚಿಸಿಕೊಳ್ಬೇಕು. ಪಾರ್ಶ್ವ ಕುಣಿತ ಅಂತ ಹೇಳಿದಾಗ ಪಕ್ಕಕ್ಕೆ ಜಿಗಿಯುವಿಕೆ, ನಿಮ್ಮ ಕೈನ ತೋಳುಗಳಿಗೆ ನಿಮ್ಮ ಹಿಂಬಡಗಳು ತಾಗಬೇಕು, ಆ ರೀತಿ ವೇಗವಾಗಿ ಕುಣಿಬೇಕು. ಈ ಜಾಗಿಂಗ್ನ ಅಭ್ಯಾಸದ ನಂತರ ಉಸಿರಾಟವು ಬಹಳ ವೇಗವಾಗಿ ನಡೀತಾ ಇರ್ತದೆ. ಅದನ್ನು ನಿವಾರಿಸಿಕೊಳ್ಳಿಕ್ಕೆ, ಉಸಿರಾಟವನ್ನು ಸಹಜ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಮುಖದೌತಿ ಮೊಣಕಾಲುಗಳ ಮೇಲೆ ಕೈ ಇಟ್ಟು ಬಾಯ ಮೂಲಕ, ಮೂಗಿನ ಮೂಲಕ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬಾಯ ಮೂಲಕ ಉಸಿರನ್ನು ಬಿಡಬೇಕು. ಈಗ ನೆಕ್ ರೊಟೇಷನ್ ಸ್ಥಿತಿಗೆ ಬನ್ನಿ. ನೇರವಾಗಿ ನಿಂತ್ಕೊಳ್ಳಿ. ಕುತ್ತಿಗೆಯ ಚಲನೆ. ಕುತ್ತಿಗೆಯನ್ನ ಮೊದಲನೇದಾಗಿ ಹಿಂದಕ್ಕೂ ಹಾಗೂ ಮುಂದಕ್ಕೂ ಮಾಡುವಂತ ಅಭ್ಯಾಸ. ಹಿಂದಕ್ಕೆ, ಮುಂದಕ್ಕೆ, ಹಿಂದಕ್ಕೆ, ಮುಂದಕ್ಕೆ, ಹಿಂದಕ್ಕೆ, ಮುಂದಕ್ಕೆ, ಹಿಂದಕ್ಕೆ, ಮುಂದಕ್ಕೆ. ನೇರ ಸ್ಥಿತಿ. ಕುತ್ತಿಗೆ ಭಾಗವನ್ನು ಫ್ರೀ ಆಗಿಬಿಡಬೇಕು, ದೇಹ ನೇರವಾಗಿರಬೇಕು. ಈಗ ಪಕ್ಕಕ್ಕೆ ನೋಡುವಿಕೆ, ಬಲಕ್ಕೂ ಹಾಗೂ ಎಡಕ್ಕೂ. ಬಲಕ್ಕೆ, ಎಡಕ್ಕೆ, ಬಲಕ್ಕೆ, ಎಡಕ್ಕೆ, ಬಲಕ್ಕೆ, ಎಡಕ್ಕೆ, ಬಲಕ್ಕೆ, ಎಡಕ್ಕೆ. ನೇರ ಸ್ಥಿತಿ. ಈಗ ಬಲಭುಜಕ್ಕೂ ಹಾಗೂ ಎಡಭುಜಕ್ಕೂ ನಿಮ್ಮ ಕುತ್ತಿಗೆಯನ್ನು ಬಾಗಿಸುವಂತಹ ಅಭ್ಯಾಸ. ಭುಜವನ್ನು ಎತ್ತಬಾರದು, ಹಾಗೆಯೇ ನಿಮ್ಮ ಶಿರಸ್ಸನ್ನು ಬಲಭುಜಕ್ಕೂ ಹಾಗೂ ಎಡಭುಜಕ್ಕೂ ಬಾಗಿಸಿ. ಬಲಭುಜಕ್ಕೆ, ಎಡಭುಜಕ್ಕೆ, ಬಲಭುಜಕ್ಕೆ, ಎಡಭುಜಕ್ಕೆ, ಬಲಭುಜಕ್ಕೆ, ಎಡಭುಜಕ್ಕೆ. ನೇರ ಸ್ಥಿತಿ. ಈಗ ರೊಟೇಷನ್. ಪ್ರದಕ್ಷಿಣಾಕೃತಿಯಲ್ಲಿಯೂ ಹಾಗೂ ಅಪ್ರದಕ್ಷಿಣಾಕೃತಿಯಲ್ಲಿಯೂ ಕುತ್ತಿಗೆಯನ್ನು ತಿರುಗಿಸುವಂತಹ ಅಭ್ಯಾಸ. ಈ ಅಭ್ಯಾಸದಿಂದ ಕುತ್ತಿಗೆಯ ಭಾಗದ ಎಲ್ಲ ನ್ಯೂನ್ಯತೆಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯ. ಈಗ ಮುಂದಕ್ಕೆ ಬಾಗಿ, ಬಲಕ್ಕೆ, ಹಿಂದಕ್ಕೆ, ಎಡಕ್ಕೆ, ಮುಂದಕ್ಕೆ, ಬಲಕ್ಕೆ, ಹಿಂದಕ್ಕೆ, ಎಡಕ್ಕೆ, ಮುಂದಕ್ಕೆ, ಬಲಕ್ಕೆ, ಹಿಂದಕ್ಕೆ, ಎಡಕ್ಕೆ, ಮುಂದಕ್ಕೆ. ಈಗ ಅಪ್ರದಕ್ಷಿಣಾಕೃತಿಯಲ್ಲಿ ಮುಂದಕ್ಕೆ, ಎಡಕ್ಕೆ, ಹಿಂದಕ್ಕೆ, ಬಲಕ್ಕೆ, ಮುಂದಕ್ಕೆ, ಎಡಕ್ಕೆ, ಹಿಂದಕ್ಕೆ, ಬಲಕ್ಕೆ, ಮುಂದಕ್ಕೆ, ಎಡಕ್ಕೆ, ಹಿಂದಕ್ಕೆ, ಬಲಕ್ಕೆ, ಮುಂದಕ್ಕೆ. ನೇರ ಸ್ಥಿತಿ. ನೇರವಾಗಿ ನಿಂತ್ಕೊಳ್ಳಿ. ಕುತ್ತಿಗೆಯನ್ನು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು 5-10 ಸೆಕೆಂಡ್ಗಳವರೆಗೆ ಹಾಗೆಯೇ ನಿಂತು ಮನಸ್ಸನ್ನ ಕುತ್ತಿಗೆಯ ಭಾಗಕ್ಕೆ ಕೇಂದ್ರೀಕರಿಸಿ, ಆ ಭಾಗದ ಎಲ್ಲ ಸ್ನಾಯುಗಳು ಸಹ ಈ ಅಭ್ಯಾಸದಿಂದ ಉತ್ತೇಜನಗೊಂಡಿರುವುದನ್ನು ಗಮನಿಸಿ. ಈಗ ಹ್ಯಾಂಡ್ ರೊಟೇಷನ್, ಕೈಗಳನ್ನು ತಿರುಗಿಸುವಂತಹ ಅಭ್ಯಾಸ. ಫಸ್ಟ್ ಒಂದೊಂದು ಕೈಗಳನ್ನು ಕ್ಲಾಕ್ ವೈಸ್ ಹಾಗೂ ಆಂಟಿ ಕ್ಲಾಕ್ ವೈಸ್, ಪ್ರದಕ್ಷಿಣಾಕೃತಿಯಲ್ಲಿಯೂ ಹಾಗೂ ಅಪ್ರದಕ್ಷಿಣಾಕೃತಿಯಲ್ಲಿಯೂ. ಆನಂತರ ಎರಡೂ ಕೈಗಳನ್ನು ತಿರುಗಿಸುವಂತಹ ಅಭ್ಯಾಸ. ಅಭ್ಯಾಸ ಪ್ರಾರಂಭ. 1, 2, 3, 4, 5, 6, 7, 8, 9, 10. ಆಂಟಿ ಕ್ಲಾಕ್ ವೈಸ್. 1, 2, 3, 4, 5, 6, 7, 8, 9, 10. ಇನ್ನೊಂದು ಕೈ. 1, 2, 3, 4, 5, 6, 7, 8, 9, 10. ಆಂಟಿ ಕ್ಲಾಕ್ ವೈಸ್. 1, 2, 3, 4, 5, 6, 7, 8, 9, 10. ಬೋತ್ ಹ್ಯಾಂಡ್ಸ್, ಎರಡು ಕೈಗಳು. 1, 2, 3, 4, 5, 6, 7, 8, 9, 10. ಆಂಟಿ ಕ್ಲಾಕ್ ವೈಸ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಳ್ಳಿ. ನಿಮ್ಮ ಉಸಿರಾಟದ ವೇಗವನ್ನು ಗಮನಿಸಿ. ನಿಮ್ಮ ಭುಜಗಳ ಭಾಗವನ್ನು ಹಾಗೂ ಕೈಗಳನ್ನು
ಅಂತಃಪ್ರಜ್ಞೆಯಿಂದ ಗಮನಿಸಿ. ಅಭ್ಯಾಸದುದ್ದಕ್ಕೂ ಸ್ವಸ್ಮೃತಿ ಹಾಗೂ ಶಿವಸ್ಮೃತಿ ಇರಲಿ. ಈಗ ಸ್ಪೈನಲ್ ಟ್ವಿಸ್ಟ್, ಸೊಂಟದ ತಿರುಚುವಿಕೆ. ಕಾಲಿಂದ ಕಾಲಿಗೆ 1.5 ಅಡಿಗಳಷ್ಟು ಅಂತರ ಇರಬೇಕು. ಕೈಗಳನ್ನ ಎದೆಯ ಮುಂದೆ ಇಟ್ಕೊಳ್ಳಿ. 1 ಅಂತ ಹೇಳಿದಾಗ ಬಲಕ್ಕೂ, 2 ಅಂತ ಹೇಳಿದಾಗ ಎಡಕ್ಕೂ ತಿರುಗಬೇಕು. ಕಾಲುಗಳು ಬೆಂಡಾಗಬಾರದು, ಪಾದವೂ ಸಹ ತಿರುಗಬಾರದು. ಕೇವಲ ಸೊಂಟದವರೆಗೆ ಮಾತ್ರ ತಿರುಗುವಂತಹ ಅಭ್ಯಾಸ. ಸ್ಪೈನಲ್ ಟ್ವಿಸ್ಟ್, ಸೊಂಟದ ತಿರುಚುವಿಕೆ. 1 2 1 2 1 2 1 2 1 2 1 2 1 2. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕೈಗಳು ಭುಜಕ್ಕೆ ಸಮಾನಾಂತರವಾಗಿರಬೇಕು ಅಭ್ಯಾಸದಲ್ಲಿ. ಈಗ ಸೈಡ್ ಬೆಂಡಿಂಗ್, ಪಕ್ಕಕ್ಕೆ ಬಾಗುವಿಕೆ. ಕಾಲಿಂದ ಕಾಲಿಗೆ 3 ಅಡಿಗಳ ಅಂತರ ಇರಲಿ. 1 ಅಂತ ಹೇಳಿದಾಗ ಬಲಕ್ಕೂ, 2 ಅಂತ ಹೇಳಿದಾಗ ಎಡಪಕ್ಕಕ್ಕೂ ಬಾಗಬೇಕು. ಮುಂದೆ ಅಥವಾ ಹಿಂದೆ ಬಾಗಬಾರದು. ಅಭ್ಯಾಸ ಪ್ರಾರಂಭ. 1 ಬಲಕ್ಕೆ, 2 ಎಡಕ್ಕೆ. 1 ಬಲಕ್ಕೆ, 2 ಎಡಕ್ಕೆ. 1 2 1 2 1 2 1 2 1 2. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಟ್ವಿಸ್ಟ್ ಅಂಡ್ ಬೆಂಡ್, ತಿರುಗುವುದು ಮತ್ತು ಬಾಗುವುದು. ಕಾಲಿಂದ ಕಾಲಿಗೆ 3 ಅಡಿಗಳ ಅಂತರ. ಕೈಗಳನ್ನು ಅಗಲಿಸಿ. ಈಗ 1 ಅಂತ ಹೇಳಿದಾಗ ಬಲಹಸ್ತವನ್ನ ಎಡಪಾದದ ಪಕ್ಕಕ್ಕೂ, 2 ಅಂತ ಹೇಳಿದಾಗ ನಿಂತ್ಕೊಳ್ಬೇಕು. ಮತ್ತೆ 1 ಅಂತ ಹೇಳಿದಾಗ ಎಡಹಸ್ತವನ್ನ ಬಲಪಾದದ ಪಕ್ಕಕ್ಕಿಡಬೇಕು. 2 ಅಂತ ಹೇಳಿದಾಗ ನಿಂತ್ಕೊಳ್ಬೇಕು. ಅಭ್ಯಾಸ ಪ್ರಾರಂಭ. 1 ಬಲಹಸ್ತ ಎಡಪಾದದ ಪಕ್ಕಕ್ಕೆ, 2 ನಿಂತ್ಕೊಳ್ಳಿ. 1 ಎಡಹಸ್ತ ಬಲಪಾದದ ಪಕ್ಕಕ್ಕೆ, 2 ನಿಂತ್ಕೊಳ್ಳಿ. 1 2 1 2 1 2 1 2 1 2. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೀ ಸ್ಟ್ರೆಚ್, ಮೊಣಕಾಲುಗಳ ಚಾಚುವಿಕೆ. ಈ ಅಭ್ಯಾಸದಲ್ಲಿ ಕೈಗಳನ್ನು ಮುಂದೆ ಚಾಚಿ 1 ಅಂತ ಹೇಳಿದಾಗ ಪೂರ್ಣವಾಗಿ ಕುಳಿತುಕೊಳ್ಬೇಕು. 2 ಅಂತ ಹೇಳಿದಾಗ ಪೂರ್ಣವಾಗಿ ಮೇಲೇಳಬೇಕು. ಹಿಮ್ಮಡೆಗಳನ್ನು ಎತ್ತಬಾರದು. ಈ ಅಭ್ಯಾಸದಲ್ಲಿ ಕೈಗಳನ್ನು ಮುಂದೆ ಚಾಚಿ 1 ಪೂರ್ಣ ಕುತ್ಕೊಳ್ಳಿ. 2 1 2 1 2 1 2 1 2 1 2 1 2. ಈಗ ಅರ್ಧ ಭಾಗ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಹಾಗೆ ಕುಳಿತುಕೊಳ್ಳಿ. 1 2 1 2 1 2 1 2. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದಕ್ಕೂ ಹಾಗೂ ಮುಂದಕ್ಕೂ ಬಾಗುವಂತ ಅಭ್ಯಾಸ. 1 ಅಂತ ಹೇಳಿದಾಗ ಹಿಂದಕ್ಕೆ, 2 ಅಂತ ಹೇಳಿದಾಗ ಮುಂದಕ್ಕೆ ಬಾಗಬೇಕು. ಮುಂದಕ್ಕೆ ಬಾಗುವಾಗ ಸೊಂಟದಿಂದ ಬಾಗಲಿಕ್ಕೆ ಪ್ರಯತ್ನ ಮಾಡಿ. ಅಭ್ಯಾಸ ಪ್ರಾರಂಭ. ಹಿಂದಕ್ಕೂ ಹಾಗೂ ಮುಂದಕ್ಕೂ ಬಾಗುವಂತಹ ಅಭ್ಯಾಸ. ನಿಮಗೆಷ್ಟು ಸಾಧ್ಯವೋ ಅಷ್ಟೇ ಬಾಗಬೇಕು. ಬಹಳಷ್ಟು ಫೋರ್ಸ್ ಅಥವಾ ಒತ್ತಾಯಪೂರ್ವಕ ಬೇಡ. ಅಭ್ಯಾಸ ಪ್ರಾರಂಭ. 1 2 ಮುಂದೆ, 1 ಹಿಂದೆ, 2 1 2 1 2 1 2 1 2 1 2. ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಇನ್ ಸಿಟ್ಟಿಂಗ್ ಪೋಸ್ಚರ್. ಕುಳಿತಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ಕೈಕಾಲುಗಳನ್ನು ಸ್ವಲ್ಪ ಅಲಗಾಡಿಸಿ. ಈಗ ಕುಳಿತಲ್ಲಿಯೇ ಹಿಂದಕ್ಕೂ ಹಾಗೂ ಮುಂದಕ್ಕೆ ಬಾಗುವಂತಹ ಅಭ್ಯಾಸ.
ಬಲಗಾಲನ್ನು ಮಡಚಿ ಎಡತೊಡೆ ಮೇಲಿಡಿ. 1 ಹಾಗೂ 2 ಅಂತ ಹೇಳಿದಾಗ ಹಿಂದಕ್ಕೂ ಹಾಗೂ ಮುಂದಕ್ಕೂ ಬಾಗಬೇಕು. ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿ. ರೈಟ್, ಅಭ್ಯಾಸ ಪ್ರಾರಂಭ. 1 2 1 2 1 2 1 2 1 2 1 2. ಇನ್ನೊಂದು ಕಾಲಿನಿಂದ ಅಭ್ಯಾಸ. ಈಗ ಎಡಗಾಲನ್ನು ಮಡಚಿ ಬಲತೊಡೆಯ ಮೇಲಿಡಿ. 1 2 1 2 1 2 1 2 1 2. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಇನ್ ಶವಾಸನ್. ಹಿಂದಕ್ಕೆ ಮಲಗಿ. ಲಾಸ್ಟ್ 1. ಏಳುವುದು ಹಾಗೂ ಬಾಗುವುದು. ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ತಲೆಯ ಮೇಲುಗಡೆ ನೇರವಾಗಿ ಚಾಚಿ. 1 ಅಂತ ಹೇಳಿದಾಗ ಪೂರ್ಣವಾಗಿ ಏಳಬೇಕು ಹಾಗೂ ಮುಂದೆ ಬಾಗಬೇಕು. ಹಣೆಯನ್ನು ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ. 2 ಅಂತ ಹೇಳಿದಾಗ ನಿಧಾನವಾಗಿ ಹಿಂದೆ ಹೋಗಬೇಕು. ಅಭ್ಯಾಸ ಪ್ರಾರಂಭ. 1 2 ನಿಧಾನ. 1 2 1 2 1 2 1 2. ರಿಲ್ಯಾಕ್ಸ್ ಇನ್ ಶವಾಸನ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಅಗಲಿಸಿ. ಕಾಲಿಂದ ಕಾಲಿಗೆ 3 ಅಡಿಗಳ ಅಂತರ, ಕೈಗಳು ಹಾಗೂ ದೇಹಕ್ಕೆ 1 ಅಡಿ ಅಂತರ ಇರಲಿ. ಅಂಗೈ ಮೇಲ್ಮುಖವಾಗಿರಲಿ. ದೇಹವನ್ನು ಸಂಪೂರ್ಣ ಹಗುರವಾಗಿ ನೆಲದ ಮೇಲೆ ಬಿಡಿ. ಉಸಿರಾಟದ ಅಭ್ಯಾಸಗಳು ಹಾಗೂ ಶಿಥಲೀಕರಣ ವ್ಯಾಯಾಮಗಳ ಅಭ್ಯಾಸದ ನಂತರ ಮೊದಲನೆಯ ಬಗೆಯ ವಿಶ್ರಾಂತಿ ಕ್ರಮ ಕ್ಷಿಪ್ರ ವಿಶ್ರಾಂತಿ. ಅಭ್ಯಾಸ ಪ್ರಾರಂಭ. ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ, ಮುಷ್ಟಿಯನ್ನು ಬಿಗಿ ಹಿಡಿಯಿರಿ. ದೀರ್ಘವಾಗಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ತುಂಬಿಕೊಂಡು ಉಸಿರನ್ನು ಹೋಲ್ಡ್ ಮಾಡಿ, ಉಸಿರನ್ನು ಗಟ್ಟಿ ಹಿಡಿಯಿರಿ. ಕಾಲ ಬೆರಳುಗಳನ್ನು ಬಿಗಿಗೊಳಿಸಿ, ಗಂಟುಗಳನ್ನು ಬಿಗಿಗೊಳಿಸಿ, ಮೀನಖಂಡಗಳ ಭಾಗವನ್ನು ಬಿಗಿಗೊಳಿಸಿ, ಮೊಣಕಾಲುಗಳನ್ನು ಬಿಗಿಗೊಳಿಸಿ, ತೊಡೆಯ ಭಾಗವನ್ನು ಬಿಗಿಗೊಳಿಸಿ, ಪೃಷ್ಠ ಭಾಗವನ್ನು ಬಿಗಿಗೊಳಿಸಿ, ಸೊಂಟವನ್ನು ಬಿಗಿಗೊಳಿಸಿ. ಉಸಿರು ಬಿಡಿ. ಇನ್ನೊಮ್ಮೆ ಉಸಿರು ತೆಗೆದುಕೊಳ್ಳಿ. ಉಸಿರನ್ನು ಬಿಗಿ ಹಿಡಿಯಿರಿ. ಹೊಟ್ಟೆಯ ಭಾಗವನ್ನು ಬಿಗಿಗೊಳಿಸಿ, ಎದೆಯ ಭಾಗವನ್ನು ಬಿಗಿಗೊಳಿಸಿ, ಭುಜಗಳ ಭಾಗವನ್ನು ಬಿಗಿಗೊಳಿಸಿ, ಕೈಗಳನ್ನು ಬಿಗಿಗೊಳಿಸಿ, ಕತ್ತನ್ನು ಬಿಗಿಗೊಳಿಸಿ, ಶಿರಸ್ಸನ್ನು ಬಿಗಿಗೊಳಿಸಿ. ಫುಲ್ ದೇಹವನ್ನೇ ಟೈಟ್ ಮಾಡಿ ಬಿಗಿಗೊಳಿಸಿ ಬಿಗಿಗೊಳಿಸಿ. ಉಸಿರು ಬಿಡಿ. ರಿಲ್ಯಾಕ್ಸ್. ಹ್ಯಾಂಡ್ಸ್ ಅಪಾರ್ಟ್, ಲೆಗ್ಸ್ ಅಪಾರ್ಟ್. ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಅಗಲಿಸಿ. ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ಆಳವಾಗಿ ಉಸಿರನ್ನು ಬಿಡಿ. ಈ ಶಿಥಲೀಕರಣ ವ್ಯಾಯಾಮಗಳ ಅಭ್ಯಾಸದಿಂದ ನಿಮ್ಮ ದೇಹದ ಎಲ್ಲ ಭಾಗವೂ ಸಹ ಉತ್ತೇಜನಗೊಂಡಿರುವುದನ್ನು ಗಮನಿಸಿ. ಆಳವಾದ ಉಸಿರಾಟದೊಂದಿಗೆ ದೇಹದ ಎಲ್ಲ ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡಿ. ವಿಶ್ರಾಂತಿ.